ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗತ್ತೀರಿ? ಎಲ್ಲರೂ ಆರಾಮದ್ದೀರಿ ಅಂತ ಅನ್ಕೊಳಕತ್ತೀನಿ. ನಾನು ಸರಿ. ಸೊ ಇವತ್ತು ನಾನು ಎಲ್ಲಿಗೆ ಹೊಂಟೀನಿ, ಏನು ಮಾಡತ್ತೀನಿ ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಸೊ ಇವತ್ತು ನಾನು ಎಲ್ಲಿಗೆ ಹೊಂಟೀನಿ ಇಷ್ಟು ರೆಡಿಯಾಗಿ ಅಂತಂದ್ರೆ, ಸೂರ್ಯ ನೋಡ್ರಿ ಬೆಳಿಗ್ಗೆ ಎದ್ದು ಕೂಡಲೇ ಅವರ ಚಿಗವ್ ಅವರ ಬೀಡ್ ಆರಿಸೋದಿತ್ತಂತ ಅದ್ರ ಸಲುವಾಗಿ ಅವ 6 ಗಂಟೆಗೆ ಹೋಗಿದ್ದಾನು. ಆ್ಯಂಡ್ ಈಗ ಟೈಮ್ ಬಂದು 11:10. ಈಗ 11 ಗಂಟೆ ಆಯಿತು. ಸೊ ಇವಾಗ ನಾನು ಎಲ್ಲಿ ಹೊಂಟೇನ, ನಮ್ಮ ಮಮ್ಮಿ ಮನೆಗೆ ಹೊಂಟೀನಿ. ಯಾಕಪ್ಪ ಅಂತಂದ್ರೆ ಮಮ್ಮಿಗೆ ಮೊಣಕಾಲು ನೋವು ಸಾತಾವು, ಯಾವಾಗಿಂದ ನೋವು ಐತಿ. ಅವ್ರು ಬಿದ್ದಾರಲ್ಲ, ಸೊ ಯಾವಾಗಿಂದ ನೋವು ಐತಿ. ನೀ ಕ್ಯಾಪ್ ಹಾಕೊಂಡಾರು, ಆಮೇಲೆ ಎಲ್ಲ ತೋರಿಸ್ಕೊಂಬಂದರು, ಎಲ್ಲ ಇದನ್ನಾಗೈತಿ. ಬರೀ ಆಪ್ರೇಷನ್ ಅಂತ ಹೇಳ್ತಾರೆ. ಸೊ ಅದ್ರ ಸಲುವಾಗಿ ದವಾಖಾನೆಗೆ ತೋರ್ಸಕ್ಕೆ ಹೋಗೋಣ. ಯಾಕಂದರೆ ಈಗ 1 ವಾರ ಆಯ್ತು. ಮತ್ತು ಏನಂತಾರೆ ಅದು ಮೊಣಕಾಲು ಇದನ್ನಾಗತ್ತಾವ ಅಂತ ಹೇಳಕ್ಕೆ ಬರತ್ತಿಲ್ಲ ನನಗೆ, ಹಿಂಗೆ ಅಳಕಾತಾವಂತ. ಸೊ ಅದ್ರ ಸಲುವಾಗಿ ಬಾ ಅಂತಂದ್ರೆ ಅದಕ್ಕೆ ಈಗ ನಾನು ಸೂರ್ಯಕ್ಕೆ ಫೋನ್ ಹಚ್ಚಿ ಹೇಳಿದ್ನಿ ಹೋಗ್ತೀನಿ ಮನೆಗೆ ಅಂಥೇಳಿ. ಹೋಗಿ ಆಯ್ತು ತಗೋ ಅಂತಂದ. ಅದ್ರ ಸಲುವಾಗಿ ಇವಾಗ ನಾನು ನಮ್ಮ ಮಮ್ಮಿಗೂ ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ಫಸ್ಟ್ ದವಾಖಾನಿಗೆ ಕರ್ಕೊಂಡು ಹೋಗ್ತೀನಿ. ಈಗ 11 ಆಯ್ತು. ಇನ್ನು ಬಸ್ ಸಿಗ್ತಾವೋ ಇಲ್ಲೋ, ಬಸ್ ಅಲ್ಲ. ಹೋದ ಸಲನೂ ಹೋಗಿದ್ದೆ, ನಾನು ನಡ್ಕೊತಾನೆ ಹೋಗಿದ್ನಿ ಮನೆಗೆ ಇಲ್ಲಿಂದ. ಈಗ ಆಟೋಗೆ ಹೊಂಟೇನಿ ರೀ. ಆಟೋ ಸಿಕ್ಕರೆ ಆಟೋಗೆ ಹೋಗ್ತೀನಿ, ಇಲ್ಲಾಂದ್ರೆ ಬಸ್ ಸಿಕ್ಕರೆ CBT ಮಠಕ್ಕೆ ಹೋಗ್ಬಿಡ್ತೀನಿ. ಯಾಕಂದ್ರೆ ನಡಕ್ಕೆ ಕೇಳೋದು ಮತ್ತು ಅಲ್ಲೇ ಎಲ್ಲಿ ಹೋಗೋದು. ಆ ಥರ ಸ್ವಲ್ಪ CBTಗಳು ಅಲ್ಲಿಂದ ನಮ್ಮ ಮನೆ ಸಮೀಪ ಐತಿ, ಹಂಗೆ ಮಾಡಿಬಿಡ್ತೀನಿ. ಈಗ ಅದಾದಮೇಲೆ ನಾಳೆ ಶೂಟ್ ಐತಲ್ಲ, ಅದ್ರ ಸಲ 2 ಸೀರೆ ತೊಗೊಂಡೇನಿ. ಇವನ್ನ ಅಲ್ಲೇ ಅಕ್ಕ ಅದಾರ, ಮನೆ ಬಾಜುಗೆ ಹೋಗ್ಬೇಕು ಅಕ್ಕ ಅದಾಳು, ಅವ್ರ ಕಡೆ ನೀರಿಗೆ ಮಾಡಿಸ್ಕೊಂಬರ್ತೀನಿ. ಚಂದ ಮಾಡ್ತಾರೆ ಅವ್ರು. ಸೊ ಅದ್ರ ಸಲುವಾಗಿ ನೀರಿಗೆ ಮಾಡಿಸ್ಕೊಂಡು ಬರ್ತೀನಿ ರೀ. ಈಗ ಹೋಗುನಂತ ನಡ್ರಿ, ನಮ್ಮ ಜೊತೆ ನೀವು ಬರಾರಂತ. ಸೊ ಗೈಸ್, ಜಸ್ಟ್ ಮನೆಗೆ ಬಂದೆ ರೀ, ನಮ್ಮ ಮಮ್ಮಿ ಮನೆಗೆ. ಆ್ಯಂಡ್ ಸ್ಕೂಬಿ ಬಂದು ಕುಂತೈತಿಲ್ಲ, ನನ್ನ ಬಂಗಾರಿ ನೀನು ನೆಕ್ ಬೇಡವ. ಆಮೇಲೆ ನಮ್ಮ ಅಕ್ಕ ಅದು ಬಂದಾರಂತ, ಬಾಜುಕ್ ನಮ್ಮ ದೊಡ್ಡವನ ಮಗಳ ಆ್ಯಂಡ್ ಅಕ್ಕಿನ ಮಕ್ಕಳು ಬಂದಾರಂತ. ಸೀರೆ ತರಕ್ಕೆ ಬಂದಾರ್ರಿ ಇಲ್ಲಿ. ಅದ್ರ ಸಲುವಾಗಿ ಅವ್ರನ್ನ ಅಷ್ಟು ಮೀಟಾಗಿ ನಮ್ಮವ್ವ ಯಾವಾಗ ದವಾಖಾನಿಗೆ ಹೋಗೋಣ ಅಂತ ಅಂದು ಕೇಳಿ ದವಾಖಾನಿಗೆ ಹೋಗಿ ಬರ್ಬೇಕ್ರಿ. ಶುಭಕ್ಕ ಬಂಗಾರಿ ಆರಪ್ಪ ನಿಮ್ಗೆ, ಆರಪ್ಪ ಈಗಿನ ಮುಡ್ಡಾಡಿದ್ರೆ ಸಮಾಧಾನ ಆಗುಲ್ಲಂಗೆ ಅಲ್ಲ. ಹೋಗಲ್ಲ, ಅಮ್ಮನ ಕರೆದು ಬರೋ. ಆಮೇಲೆ ಸೀರೆ ತೊಗೊಂಬಂದಿಲ್ಲ, ಅವನ್ನ ನೆರಿಗೆ ಮಾಡಕ್ಕೆ ಕೊಟ್ಟು ಬಾ ಅಂತ ಹೇಳಿ ನಮ್ಮ ಮಮ್ಮಿ ಕಳ್ಸೀನಿ. ಇಲ್ಲೇ ಬಾಜುಕ್ ಅದಾರಲ್ಲ ಅಕ್ಕ, ಅವ್ರು ಮಾಡಿ ಕೊಡ್ತಾರೆ. ಅದು ಕೊಟ್ಟು ಕಳ್ಸಿದೇನು ರೀ. ಬಿಸ್ಲಾಗಿಂದ ಬಂದೇನಿ, ಈಗ ಕುಂಡಿರ್ತೇನೆ ಈಗ ಅಂದ ಸ್ವಲ್ಪ. ಹುಡುಕ್ಯಾಡತ್ತಾಳೈತೆ ಅವರಮ್ಮ. ಸೊ ಗೈಸ್, ನಮ್ಮ ಅಕ್ಕಗಳು ಬಂದಾರ್ರಿ, ಅದಕ್ಕೆ ಸೀರೆ ತೋರ್ಗಾಕ್ ಬಂದಾರ್ರಿ. ಸೀರೆ ನೋಡಾತೀವಿ ನಾವು. ಇಲ್ಲದ ನೋಡ್ರಿ ನನ್ನ ಮಗಳಿಗೆ ಬ್ಲಿಂಕಿಡ್ದಿಂದ ಒಂದು ಪಿಕ್ಕಲ್ ತರಿಸ್ಕೊಂಡೆ, ದೆನ್ ಗೋಧಿ ಹಿಟ್ಟು ತರಿಸ್ಕೊಂಡು, ಆಮೇಲೆ ಇದು ಮಾಡ್ಚಿಸ್ಬೇಕಿತ್ತು ಅದನ್ನು ತರಿಸ್ಕೊಂಡೆ, ದೀಪ ಅದು ಹಚ್ಚಾಕ. ದೆನ್ ಇದು ಅನ್ನೆಸೆಸರಿ ಥಿಂಗ್ಸ್ ಆ್ಯಂಡ್ ಇದು ಡಸ್ಟ್ಬಿನ್ಗೆ ಹಾಕುವಂಥ ಗಾರ್ಬೇಜ್ ಇದನ್ನು ಚೀಲ ಆ್ಯಂಡ್ ಇವಿಷ್ಟು ತರಿಸ್ಕೊಂಡೇನಿ. ಇವಾಗ ಡಾಮಿನೋಸ್ದಿಂದ ಆರ್ಡ್ರ್ ಮಾಡ್ಕೊಂಡಿರಿ. ಭಾಳ ಒಂದು 5-6 ತಿಂಗಳು ಅದು ನಾನು ತಿಂದೇ ಇಲ್ಲ ಡಾಮಿನೋಸ್ದೇನು. ಸೊ ಅದ್ರ ಸಲುವಾಗಿ ಇವಾಗ ಆರ್ಡ್ರ್ ಮಾಡ್ಕೊಂಡಿದ್ದೆ. ಏನಪ್ಪ ಅಂತಂದರೆ ಚಿಕನ್ ವಿಂಗ್ಸ್, ದೆನ್ 1 ಮಾರ್ಗ್ರೇಟಾ ಪಿಜ್ಜಾ. ತಿನ್ಬೇಕಂತ ಭಾಳ ಅನ್ಸಲ್ಲ. ಸೊ ಹಾಗಾಗಿ ತರಿಸ್ಕೊಂಡೆ. ಈಗ ತಿನ್ನೋಣಂತ. ನಮ್ಮ ಸ್ಕೂಬಿ ಹೆಂಗೆ ಆಯ್ತಾ ನೋಡ್ರಿ ಚಿಕನ್. ಹೆಂಗೆ ನಾ ಬಂದಾಗ ಮಾಡತ್ತೈತಲ್ಲ ಅದು. ಮತ್ತು ಸ್ಕೂಬಿಗೆ ಅದನ್ನು ತೊಗೊಂಡೆ, ಡಾಲ್. ಮಮ್ಮಿ ಇದನ್ನು ಮಯ ಅದನ್ನು ಕೊಟ್ಟು ಬಾ ಇದಂತ. ಫುಲ್ ಶೆಕೆ ಆಗತೈತಿ. ಸಂಜೆ ಆದರೂ ಶೆಕೆ ಆಗತ್ತಿತ್ತು. ನಂಗೆ ಐಸ್ ಕ್ರೀಮ್ ತಿನ್ಬೇಕು ಅನ್ಸೈತೆ. ಅದಕ್ಕೆ ಕಸಾಟ ತರಿಸ್ಕೊಂಡೇನ್ರಿ. ಆ್ಯಂಡ್ ನಮ್ಮ ಮಮ್ಮಿ ಕಾಲು ನುಸೈತಿ. ನಾವು ಬರ್ಲಾರ್ದ ನಮ್ಮ ಮಮ್ಮಿ ದವಾಖಾನಿಗೆ ಹೋಗಿ ಬಂದುಬಿಟ್ಟಾರೆ. ನಾನು ನಮ್ಮ ಅಕ್ಕಗಳಿಗೆಲ್ಲ ಕಮ್ಮಿ ರೇಟ್ ಮಾಡಿ ಸೀರೆ ಕೊಡ್ಸತ್ತೀನಿ. ಅಷ್ಟೊತ್ತಲೇ ನೋಡಿದ್ರೆ ನಮ್ಮವ್ವ ದವಾಖಾನಿಗೆ ಹೋಗಿ ಬಂದರು. ಆಮೇಲೆ ಮೂವು ತರಿಸ್ಕೊಡೋಣ, ಇದೊಂದು ಸಣ್ಣ ಮೂವು ತರಿಸ್ಕೊಡ್ತೀನಿ. ಆ್ಯಂಡ್ ನಾ ಐಸ್ ಕ್ರೀಮ್ ತಿಂತೀನಿ. ನನಗೆ ಇದನ್ನು ಭಾಳ ಆಗತೈತಿ. ತಗೊಂಬ. ಥ್ಯಾಂಕ್ ಯು ಮಾ. ವೆಲ್ಕಮ್. ಇದೇನು ಸಣ್ಣದ್ರಿ ಗೈಸ್, ಇದಕ್ಕೆಲ್ಲ ಥ್ಯಾಂಕ್ಸ್ ಬೇಡ್ರಿ. ನಂಗೆ ಒಂದು ಚಮಚ ಕೊಡ್ರಿ. ನಾ ಹಿಂಗೆ ಕುಂತಲೇ ನಂದೆಲ್ಲ. दिल्ली से मनाली लड़का तेरा दीवाना कस
ಹೊಸಾಟ ಆ್ಯಕ್ಚುಲಿ ನನ್ನ ಲೈಫ್ದಾಗ ಒಂದು ಸಲನೂ ತಿಂದಿಲ್ಲ ಐಸ್ ಕ್ರೀಮ್. ಸೊ ಈಗ ನೋಡ್ತೇನೆ ಹೆಂಗೈತೆ ಅಂತ. ಓ ನೈಸ್, ಲೈಕ್ ಹೇಗಾಗತ್ತೆ ಐತಿ. ಯಾವ ಬ್ಯಾಡ ಬಾ, ಚಮಚ ಐತಿದ್ರ ನೋಡ್ರಿ ಏನು ಮಸ್ತ್ ಸೈಕ್ ಕಾಣತೈತಿ, ಚಂದ ಐತಿ. ನಾವು ಒಳಗೆ ನೋಡಾಕಿಲ್ಲ, ಅಲ್ಲಿ ಸಿಕ್ಕಿತ್ತು. ಬಾ ನೀನು ತಿನ್ಬಾ. ಆಹಾ ಮಸ್ತ್ ಐತಿ. ಇವಾಗ ನಾನು ಹೊರಗೆ ಬನ್ನಿರಿ, ಫ್ರೆಶ್ ಅಪ್ ಆಗಿದ್ದೀನಿ, ರೆಡಿ ಆದ್ನಿ. ಈಗ ಕೈಕಾಲು ಮೇಲೆ ತಗೊಂಡು ಸೂರ್ಯ ಈಗ ಬೀಡ ಹರಿಸಿ ಬಂದ್ರ ಅಂತ ಜಳಕ ಮಾಡಿ ಬರ್ತಾನಂತ. ಒಂದು ವೇಳೆ ನಾ ಏನಾದ್ರೆ ನಾವು ಬಾಡಿಗೆ ಇದ್ದ ಮನೆಯೊಳಗೆ ಇದ್ದೆ ಅಂತ ತಿಳ್ಕೊ, ಬ್ಯಾಸ್ರ ಬಂದು ಹೋಗ್ತಿತ್ತು ನನಗೆ. ಇಷ್ಟು ತನಕ ಒಬ್ಬಾಕೆ ಇರೋದಂದ್ರೆ ಹಂಗಿರ್ತೇನೆ, ಇಲ್ಲ ಅಂತಲ್ಲ. ಬಟ್ ನೀವು ನಡಕ್ಕೆ ಬಂದು ಹೋಗ್ತಿದ್ದಲ್ಲ. ಸೊ ಹಾಗಾಗಿ ಪಾಪ ಮಮ್ಮಿ ದವಾಖಾನಿಗೆ ಕರ್ಕೊಂಡು ಹೋಗೋದೈತೆ ಅಂತ ಹೇಳಿ ಬಂದೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ಸೀರೆ ತೊಗೊಳಕಂತೇಳಿ ಅಕ್ಕ ಬಂದಿದ್ರಲ್ಲ, ಜಾತ್ರೆಗೆ ಐತೆ ಅವ್ರದ್ದು ಮುಂದಿನ ತಿಂಗಳ. ಅದಕ್ಕೆ ಅಲ್ಲಿ ತೊಗೊಳಕ್ಕೆ ಮುಂದೆ 2-3 ತಾಸು ಲೇಟ್ ಆಯ್ತು. ಅಷ್ಟೊತ್ತೇ ಮಮ್ಮಿ ಹೋಗಿ ಬಂದ. ಏನು ಮಾಡೋದ್ರಿ, ಕರ್ಕೊಂಡು ಹೋಗ್ಬೇಕಂತ ನಾ ಬಂದೇನಿ. ನೋಡ್ರೆ ಮಮ್ಮಿ ಹೋಗಿ ಬಂದರು. ಸೊ ಇರೋದು ಆ್ಯಂಡ್ ಇಲ್ಲಿ ಒಳಗೆ ಕುಂತಿದ್ದೆ, ಗಾಳಿ ಬರಲಿಲ್ಲ ಅಂಥೇಳಿ ಒಂದು ಸ್ವಲ್ಪ ಹೊರಗೆ ಬಂದೆ. ನಿಮಗೂ ಬೇರೆ ಲೈಕ್ ಏನಂತಾರೆ, ಬೇರೆ ಬ್ಯಾಕ್ಗ್ರೌಂಡ್ ಒಳಗೆ ವಿಡಿಯೋ ಮಾಡ್ಬೇಕಂತೇಳಿ ಬ್ಯಾಗ್ ಬರತ್ತಿಲ್ಲ ನನಗೆ ಮಾತು. ಆ್ಯಂಡ್ ನಮ್ಮ ಸ್ಕೂಬಿ ಐತಿ, ನಾ ಹೋಗ್ತೇನಂತ ಹೇಳಿ ಬರೇ ಅಳತೈತ್ರಿ ಅದು. ಆ್ಯಂಡ್ ನಾ ಬಂದಾಗ ಖುಷಿ ಆಗ್ತೈತಿ, ಆಮೇಲೆ ನಾ ಹೋಗ್ತೇನೆ ನೆನೆಸ್ಕೊಂಡು ಅಳತೈತಿ, ಏನೋ ನಂಗೆ ಗೊತ್ತಿಲ್ಲ. ಬಟ್ ಡಾಗ್ ಪೇರೆಂಟ್ಸ್ಗಳಿಗೆ ಗೊತ್ತಿರುತ್ತೆ. ಆ್ಯಂಡ್ ನಾ ಭಾಳ ಸ್ಪೀಚ್ ಕೊಡತ್ತೇನಂದ್ರೆ ಸಾರಿ, ನನ್ನ ಮನ್ಸಿನ ಮಾತು ಹೇಳ್ಕೊಳ್ತೇನೆ. ನನಗರ ಯಾರದಾರ, ನೀವು ನಮ್ಮ ಮಮ್ಮಿ ಅಷ್ಟಲ್ಲ. ಸೊ ಹಂಗಾಗಿ ಚಂದ ಅನ್ಸಲ್ಲ. ಇಲ್ಲಿ ಬಾವಿ ಐತಿ ಆ್ಯಂಡ್ ಈ ಥರ ಹಿಂಗೆಲ್ಲ ಐತಿ. ಇಲ್ಲಿ ಜಾಗ ಸರಿ ಇಲ್ಲ ಅಂತಾರೆ, ಬರಬೇಡ ಅಂತಾರೆ. ಬಟ್ ನಮ್ಮ ಮನ್ಯಾಗ ಈಗ ನಮ್ಮ ಮಮ್ಮಿ ಇಲ್ಲಿ ಟಿ ವಿ ನೋಡಕ್ಕೆ ಕುಂತಾರೆ ನಮ್ಮ ಬಡವ ಮನ್ಯಾಗ. ಆ ಥರ ಸಲುವಾಗಿ ಈ ಕಡೆ ಬಂದು ಹಾಯಪ್ಪ ಇಂಥ ಟೈಮ್ದಾಗಂತೂ ಇಲ್ಲಿ ಬರೋಬಾರ್ದು. ಬಟ್ ಸ್ಟಿಲ್ ನಮಗೂ ಲಕ್ಷ ಇರಲಿಲ್ಲ. ಸೂರ್ಯ ನೋಡಿದ್ರೆ ಅಲ್ಲಿಂದನೇ ಬಡ್ಕೊಂತ ಬೈಕೊಂತ ಬರ್ತಿದ್ದೆ, ಅಲ್ಲಿ ಯಾಕೆ ಹೋಗಿ ನಿನ್ನ ಅಂತೇಳಿ. ಸುರೇಶ್ ಬಂದ್ರಿ ಎಷ್ಟು ಗಂಟೆ ಆಯ್ತು? 8:30 ಆಯ್ತು. 8:30 ಆಯ್ತು. ನಾನು ಈಗ ಬನ್ನಿ, ಮತ್ತು ಈಗ ಬೆಳಿಗ್ಗೆ ಇಲ್ಲಿ ಬಂದಿದ್ದು ಭಾಳ ಚಲೋ ಆತ. ಸ್ವಲ್ಪ ಒಬ್ಬಾಕಿನೇ ಇರ್ತಿದ್ಲ ಅದ್ರ ಸಲುವಾಗಿ. ಮತ್ತು ಆಕೆ ಹೇಳಿ ನಾನು ಕಾಲ್ ಮಾಡಿ ನಾ ಹೋಗ್ತೇನಂತ. ಆಯಿತು ಹೋಗಿ ಬಾ ಅಂತ ಹೇಳಿದ್ನಿ, ಅದಕ್ಕೆ ಕರ್ಕೊಂಡು ಹೋಗೋಣ. ನಡಿ ಹೋಗೋಣ, ನಡ್ರಿ ಹೋಗೋಣ ಅಂತ ಮಮ್ಮಿಗೆ ಹೇಳಿ. ಓಕೆ ಕರಿ ಹೋಗಲ್ಲ ಬಾಜುಕದ. ಹಾಂ ಇವಾಗ ಜ್ಯುವೆಲ್ಲರಿ ಶೂಟಿಗಂತ ಬಂದೀವಿ. ಶೂಟ್ ಮಾಡತ್ತೀವಿ. ಶೂಟ್ ಮಾಡಿದ್ಮೇಲೆ ಸಿಗ್ತೀವಿ. ಸೊ ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡತ್ತೀವಿ, ಯಾಕಂದ್ರೆ ನಿನ್ನೆ ಬರೀ ಸ್ವಲ್ಪ ವ್ಲಾಗ್ ಆಗೈತಿ. ಸೊ ಹಾಗಾಗಿ ಅಲ್ಲ. ಸೊ ನೋಡ್ರಿ ಗೈಸ್, ಡೈಮಂಡ್ ಬ್ಯಾಂಗಲ್ಸ್ ಆ್ಯಂಡ್ ನೆಕ್ಲೆಸ್ ದೆನ್ ಈಗ ಫಿಂಗರ್ ರಿಂಗ್ ಕೊಡ್ತಾರಂತ. ಸೊ ಏನಪ್ಪ ತೋರಿಸಿಲ್ಲಿ ಇನ್ ರಿಯಲ್ ಲೈಫ್ದಾಗ ನಾನು ಡೈಮಂಡ್ ಪರ್ಚೇಸ್ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ. ಬಟ್ ಪ್ರಮೋಷನ್ ಎಲ್ಲ ಮಾಡಿ ಡೈಮಂಡ್ ಹಾಕೊಳತ್ತೇನೆ ನನ್ನ ಮೇಲೆ, ಅದೊಂದು ಫುಲ್ ಖುಷಿ ಆಗೈತೆ. ಸೂರ್ಯ ಕೊಡಿಸ್ತಾನೆ ಸಾದಾ ಡೈಮಂಡ್. ಎಲ್ಲರಿಗೂ ಗೊತ್ತೈತಿ ನೀ ಎಂತ ಗಂಡ ಅದಿ ಅಂತ. ಹಿಂಗೆ ಕಣ್ಣು ಮುಚ್ಚಿ ಓದ್ಬೇಕು ದೇವ್ರ ಅಂತ. ಡೈಮಂಡ್ ಎಲ್ಲ ಯಾಕೆ ಹೋಲಿಸ್ತಿ ಗಿಡ್ಡ? ಬಂಗಾರಿ ಬಂಗಾರಿ ಅಲ್ಲಲ್ರಿ, ಆ್ಯಕ್ಚುಲಿ ಬಂಗಾರಿ ಗಂಡ ರೀ. ಆದರೆ 1 ಗ್ರಾಮ್ ಗೋಲ್ಡ್ ರೀ, ನಾಟ್ ಪ್ಯೂರ್ ಗೋಲ್ಡ್ ಅಲ್ಲ. ಮಕ್ಕ ನೋಡ್ರಿ ಹೆಂಗಾಯ್ತು. ಇರಲಿ ನನ್ನ ಗಂಡ ನಂಗೆ ಅಷ್ಟೇ ಚಲೋ. ಸೊ ಗೈಸ್ ಇವಾಗ ಜಸ್ಟ್ ಬಂದು ಡ್ರೆಸ್ ಚೇಂಜ್ ಮಾಡೀನಿ. ಏನೋ ಇಯರಿಂಗ್ಸ್ ಅದು ತೆಗಿಬೇಕು. ಆ್ಯಂಡ್ ನಾ ಏನು ತೊಗೊಂಬನ್ನಿಪ್ಪ ಅಂತಂದ್ರೆ ಅಲ್ಲಿಂದ ತೋರಿಸ್ತೇನೆ ತಡ್ರಿ ನೀವು. ಗರಮ್ ಆಗತ್ತೆ ಅಂಥೇಳಿ ಮಜ್ಜಿಗೆ ತೊಗೊಂಡು ಸೂರ್ಯ ಹಾಕಿ ಕೊಡ್ತಾನೆ. ಸೂರ್ಯ ತೋರಿಸಿದನು ಒಂದಿಟ ನಾ ಏನು ತಂದೇನಂತ ಹೇಳಿ. ಇದನ್ನು ನೀನು ಕ್ಯಾಮ್ರಾ ಇಡ್ರಿ. ಹೇಳಿ ನಾನು ಬ್ಲ್ಯಾಕ್ ಕಾಣಿಸ್ತೈತಿ ಈ ಕಡೆ ಬನ್ನಿ. ಅಯ್ಯಪ್ಪ ಶೊಕ್ಕಿ ಫುಲ್ ಆಗತೈತೆ ರೀ, ಬಾಳ್ಕೆಟ್ ಆಗತೈತೆ. ಅದೊಂದು ಇರೋದು ಬಿಡು. ನಾನು ನೋಸ್ ಪಿನ್ ತಗೊಬಂದೇನು ರೀ. ನೋಸ್ ಪಿನ್ 400 ರೂಪಾಯಿ ಸಿಲ್ವರ್ ನೋಸ್ ಪಿನ್. ಬರ್ರಿ ತೋರಿಸ್ತೇನೆ ಹೆಂಗೈತೆ ಅಂತ. ನಂಗೆ ನೋಡಿದ ಕೂಡ ಇದೊಂದು ಇಷ್ಟ ಆಯಿತು. ಅದ್ರ ಸಲ ತಂದ್ರೆ ಆಯ್ತು ಅಂತ ಹೇಳಿ ಅಲ್ಲೇ ಪರ್ಚೇಸ್ ಮಾಡಿಬಿಟ್ಟಿನಿ. ಬಿಲ್ ಕೊಟ್ಟಾರ, ಮತ್ತು ಪುಕ್ಕಟ್ಲೆ ತಂದೇವು ಅಂತಂದಿರಿ ನೀವು. ಯಾರೂ ಪುಕ್ಕಟ್ಲೆ ಕೊಡಂಗಿಲ್ಲ ನಮಗೆ. ಇದು ನೋಡಿ ಹೆಂಗೈತಿ ಎಲ್ಲ ಇದ್ರಾಗ ನೋಡ್ತಿರ್ತೀರಿ ನೀವು. ಇನ್ಸ್ಟಾಗ್ರಾಮ್ದಾಗ ಟ್ರೆಂಡ್ ಇತ್ತು ನೋಡ್ರಿ. ಹಂಗೆ ಚಂದ ಕಾಣಿಸ್ತೈತಿ. ಕಮೆಂಟ್ ಹಾಕ್ರಿ ಹೆಂಗೈತೆ, ಕಮೆಂಟ್ ಹಾಕ್ರಿ. ನೋಡ್ರಿ ಮಸ್ತ್ ಐತಲ್ಲ, ನಂಗೆ ಇಷ್ಟ ಆದಂಗೆ ತಗೊಂಡೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡುವ ಸಮಯ.
ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ, ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ಇವಾಗ ಏನಿದ್ರು ನಮ್ದು ಎಡಿಟಿಂಗ್ ಮಾಡಬೇಕು, ಇದ್ರಾಗ ಟೈಮ್ ಹೋಗೈತಿ. ಅದ್ರ ಸಲ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ಮತ್ತು ನಾಳೆ ವ್ಲಾಗ್ ಬರೋಂಗಿಲ್ಲ, ನಾಳೆ ವ್ಲಾಗ್ ಬರೋಂಗಿಲ್ಲ, ನಾಡ್ದು ವ್ಲಾಗ್ ಬರ್ತೈತಿ. ಬಾಯ್ ಬಾಯ್.